ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಯುಕ್ತರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಸಿದ್ಧಾರ್ಥಕ್ ಪ್ರಪಂಚದ ಪ್ರಮುಖ ಸಸ್ಯವರ್ಗಗಳು. ಅಮೆರಿಕ ಪ್ರೈರಿ ಹುಲ್ಲುಗಾವಲು, ದಕ್ಷಿಣ ಅಮೆರಿಕ ಪಂಪಾಸ್ ಹುಲ್ಲುಗಾವಲು, ಆಫ್ರಿಕಾ ಸವನ್ನ ಹುಲ್ಲುಗಾವಲು, ದಕ್ಷಿಣ ಆಫ್ರಿಕಾ ವೈಲ್ಡಿ ಹುಲ್ಲುಗಾವಲು, ಆಸ್ಟ್ರೇಲಿಯಾ ಡೌನ್ಸ್ ಹುಲ್ಲುಗಾವಲು, ಏಷ್ಯಾ ಸ್ಟೆಪಿಸ್ ಹುಲ್ಲುಗಾವಲು, ಯುರೋಪ್ ಸ್ಟೆಪಿಸ್ ಹುಲ್ಲುಗಾವಲು, ಗಯಾನಾ ಲಾನಸ್ ಹುಲ್ಲುಗಾವಲು, ಹಂಗೇರಿ ಪುಷ್ಟಿಸ್ ಹುಲ್ಲುಗಾವಲು. ರಿಸೀವ್ಡ್ ಅಟ್ 10:51 ಸಿದ್ಧಾರ್ಥ ಮಂಕಿ ಪಾಕ್ಸ್ ವೈರಸ್ಗೆ ಲಸಿಕೆ ಸಂಶೋಧನೆ. ಆಫ್ರಿಕಾ ಖಂಡ ಸೇರಿದಂತೆ ಜಗತ್ತಿನ ನೂರಾರು ದೇಶಗಳನ್ನು ಕಾಡುತ್ತಿರುವ ಹಾಗೂ ಭಾರತಕ್ಕೂ ಇತ್ತೀಚೆಗೆ ಕಾಲಿಟ್ಟಿರುವ ಮಂಕಿ ಪಾಕ್ಸ್ ರೋಗಕ್ಕೆ ಲಸಿಕೆ ಒಂದನ್ನು ಕಂಡುಹಿಡಿದಿದ್ದಾರೆ. ಡೆನ್ಮಾರ್ಕ್ ದೇಶದ ಬವೇರಿಯನ್ ನೋರ್ಡಿಕ್ ಎಂಬ ಕಂಪನಿಯು ಅರ್ಮವ್ಯಾಬ್ನ ಹೆಸರಿನ ಎಂಪಾಕ್ಸ್ ಲಸಿಕೆಯನ್ನು ಸಂಶೋಧನೆ ಮಾಡಿ ಬಿಡುಗಡೆ ಮಾಡಿದೆ. ಈ ಲಸಿಕೆಗೆ ವಿಶ್ವ ಆರೋಗ್ಯ ಸಂಸ್ಥೆಯು ತುರ್ತು ಅನುಮತಿ ನೀಡಿದೆ. ಪ್ರಸ್ತುತ ಅರ್ಮವ್ಯಾಬ್ನ ಲಸಿಕೆಯು ಮಂಕಿ ಪಾಕ್ಸ್ ರೋಗಕ್ಕೆ ಲಭ್ಯವಿರುವ ಏಕೈಕ ಲಸಿಕೆಯಾಗಿದೆ. ಆದರೆ ಇದು ಪೂರ್ಣ ಪ್ರಮಾಣದಲ್ಲಿ ಇನ್ನೂ ಪರೀಕ್ಷೆಯಾಗಿಲ್ಲ. ಆದ್ದರಿಂದ ವಿಶ್ವ ಆರೋಗ್ಯ ಸಂಸ್ಥೆಯು 18 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಈ ಲಸಿಕೆಯನ್ನು ನೀಡಲು ಅನುಮತಿ ನೀಡಿದೆ. ಆದರೆ ಆಫ್ರಿಕನ್ ದೇಶಗಳಲ್ಲಿ ಚಿಕ್ಕ ಮಕ್ಕಳಲ್ಲಿ ಭಾರಿ ಪ್ರಮಾಣದಲ್ಲಿ ರೋಗ ಕಂಡುಬರುತ್ತಿದ್ದು ಅವರ ಜೀವವನ್ನು ಉಳಿಸಲು ಈ ಲಸಿಕೆಯನ್ನು ಬಳಸಲಾಗುತ್ತಿದೆ. ಈ ಮಂಕಿ ಪಾಕ್ಸ್ ಲಸಿಕೆಯನ್ನು ಕೊರೋನಾ ಲಸಿಕೆಯಂತೆ 2 ಡೋಸ್ಗಳಲ್ಲಿ ನೀಡಲಾಗುತ್ತದೆ. ರಿಸೀವ್ಡ್ ಅಟ್ 10:51 ಸಿದ್ಧಾರ್ಥ ಇತಿಹಾಸ ಪ್ರಶ್ನೋತ್ತರಗಳು. ಭಾರತದ ಮೊದಲ ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ಗಾಂಧೀಜಿ ಎಲ್ಲಿದ್ದರು? ಕೋಲ್ಕತ್ತಾ. ಭಾರತದ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆ ನೀಡಿದವರು ಲಾಲ್ ಬಹದ್ದೂರ್ ಶಾಸ್ತ್ರಿ. ಬಸವೇಶ್ವರರವರ ಆಧ್ಯಾತ್ಮಿಕ ಗುರು ಅಲ್ಲಮ ಪ್ರಭು. ಮುಸ್ಲಿಂ ಲೀಗ್ ಪ್ರಥಮ ಬಾರಿಗೆ ಪ್ರತ್ಯೇಕ ಪಾಕಿಸ್ತಾನದ ಬೇಡಿಕೆಯನ್ನು ಮುಂದಿಟ್ಟಿದ್ದು ಯಾವ ವರ್ಷದಲ್ಲಿ? 1940. ಪುನಾ ಒಪ್ಪಂದ ಡಾ. ಬಿ.ಆರ್. ಅಂಬೇಡ್ಕರ್ ಮತ್ತು ಗಾಂಧೀಜಿ. 1917ರಲ್ಲಿ ಭಾರತದಲ್ಲಿ ಗಾಂಧೀಜಿಯವರ ಸತ್ಯಾಗ್ರಹ ಪ್ರಥಮ ಪ್ರಯೋಗ ಎಲ್ಲಿ ನಡೆಯಿತು? ಚಂಪಾರಣ್ಯ. 1767 1769ರಲ್ಲಿ ನಡೆದ 1ನೇ ಮೈಸೂರು ಯುದ್ಧದಲ್ಲಿ ಹೋರಾಡಿದವರು ಹೈದರಾಲಿ. 1885ರಲ್ಲಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪಕರು ಎ.ಓ. ಹ್ಯೂಮ್. ನೃಪತುಂಗ ರಚಿಸಿದ ಕೃತಿ ಕವಿರಾಜ ಮಾರ್ಗ. ಕನ್ನಡದ ಕವಿ ಪಂಪ ಜೈನ ಮತಸ್ಥ. ಮಹಮ್ಮದ್ ಗವಾನರ ಪ್ರಸಿದ್ಧ ಮದರಸಾ ಬೀದರ್ನಲ್ಲಿದೆ. ಕರ್ನಾಟಕದ ಹಂಪೆಯಲ್ಲಿ ಭೀಮನು ರಾಕ್ಷಸ ಹಿಡಿ ಶೂನ್ಯಬೆಯನ್ನು ಕೊಂದನೆಂದು ಹೇಳಲಾಗಿದೆ. ಮಹಾಭಾರತ ಯುದ್ಧವು 18 ದಿನಗಳವರೆಗೆ ನಡೆಯಿತು. ಮಹಾಭಾರತದಲ್ಲಿ ನಡೆದ ಕುರುಕ್ಷೇತ್ರ ಯುದ್ಧದ ಸ್ಥಳ ಹರಿಯಾಣ. ಕ್ರಿಸ್ತನು ಜನಿಸಿದ್ದು ಬೇತ್ಲೆಹೇಮ್. ನರೇಂದ್ರ ಎಂಬ ಹೆಸರು ಸ್ವಾಮಿ ವಿವೇಕಾನಂದರ ಮೂಲನಾಮವಾಗಿದೆ. ಅಲೆಕ್ಸಾಂಡರ್ ಭಾರತದ ದಂಡಯಾತ್ರೆ ನಡೆಸಿದ ವರ್ಷ ಕ್ರಿ. ಪೂ. 327 326. 1924ರಲ್ಲಿ ಬೆಳಗಾವಿಯಲ್ಲಿ ನಡೆದ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ದವರು ಮಹಾತ್ಮ ಗಾಂಧೀಜಿ. ಭಾರತದ ಅತ್ಯಂತ ದೊಡ್ಡ ಗುಮ್ಮಟ ಗೋಲ್ ಗುಮ್ಮಟ. ಗೌತಮ ಬುದ್ಧನ ಮೂಲನಾಮ ಸಿದ್ಧಾರ್ಥ. ಸಿಂಧೂ ನದಿ ನಾಗರಿಕತೆಯ ನಿವೇಶನಗಳಾದ ಹರಪ್ಪ ಮತ್ತು ಮೊಹೆಂಜೋದಾರೋ ಎಲ್ಲಿವೆ? ಪಾಕಿಸ್ತಾನ. ಹುತಾತ್ಮರ ದಿನವನ್ನು ಗಾಂಧೀಜಿಯವರ ಜ್ಞಾಪಕಾರ್ಥವಾಗಿ ಗುರುತಿಸುತ್ತೇವೆ. ಭಾರತದ ಮತ್ತು ಪಾಕಿಸ್ತಾನದ ನಡುವಿನ ತಾಷ್ಕೆಂಟ್ ಒಪ್ಪಂದ ಸಮಯದಲ್ಲಿನ ಪಾಕಿಸ್ತಾನದ ಅಧ್ಯಕ್ಷ ಅಯೂಬ್ ಖಾನ್. ಯಾವ ವೈಸರಾಯ ಕಾಲದಲ್ಲಿ ಭಾರತದ ರಾಜಧಾನಿ ಕೋಲ್ಕತ್ತಾದಿಂದ ದೆಹಲಿಗೆ ಸ್ಥಳಾಂತರಿಸಲ್ಪಟ್ಟಿತ್ತು? ಲಾರ್ಡ್ ಹಾರ್ಡಿಂಜ್. ಹಳೆಯ ಬೈಬಲ್ ಶಾಸನ ಬರೆಯಲ್ಪಟ್ಟಿದ್ದು ಹಿಬ್ರೂ. ಶಿಶುನಾಳ ಶರೀಫ ಈಗಿನ ಜಿಲ್ಲೆ ಧಾರವಾಡ. ವಾಸ್ಕೋಡಿಗಾಮ ಸಂಬಂಧಿಸಿರುವುದು ಪೋರ್ಚುಗಲ್. ಯಾವ ದೇವಾಲಯವು ಆದಿಶಂಕರರಿಂದ ಪ್ರತಿಷ್ಠಾಪಿಸಲ್ಪಟ್ಟಿದೆ? ಶೃಂಗೇರಿ. ಸಂಗೊಳ್ಳಿ ರಾಯಣ್ಣ ಸಂಬಂಧಿಸಿರುವುದು ಕಿತ್ತೂರು.
ಕಿತ್ತೂರು ರಾಣಿ ಚೆನ್ನಮ್ಮನ ಪತಿಯ ಹೆಸರು ಮಲ್ಲಸರ್ಜಾ. ಕರ್ನಾಟಕದ ಏಕೀಕರಣ 1956. ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು 1973ರಲ್ಲಿ ಹೆಸರಿಸಲಾಯಿತು. ಕನಿಷ್ಕನ ಆಸ್ಥಾನ ವೈದ್ಯ ಸುಶ್ರುತ. ಗುಲ್ಬರ್ಗದಲ್ಲಿರುವ ಮುಸ್ಲಿಮರ ಪ್ರಸಿದ್ಧ ದೇವಾಲಯ ಖ್ವಾಜಾ ಬಂದೇ ನವಾಜ್ ದರ್ಗಾ. ಮಲ್ಲಿಕಾ ಇ ಮೈದಾನ ಎಂಬ ಪ್ರಸಿದ್ಧ ತೋಪು ಫಿರಂಗಿಯನ್ನು ಬಿಜಾಪುರದ ಕೋಟೆಯಲ್ಲಿ ಇಡಲಾಗಿದೆ. ಕೂಡಲ ಸಂಗಮವು ಯಾವ ನದಿಗಳ ಸಂಗಮ? ಘಟಪ್ರಭಾ ಮತ್ತು ಮಲಪ್ರಭಾ. ನಿದ್ರಾಬುದ್ಧ ಬೆಟ್ಟಗಳು ಯಾದಗಿರಿಯಲ್ಲಿವೆ. 2ನೇ ಪುಲಕೇಶಿಯು 7ನೇ ಶತಮಾನದ ಆರಂಭದಲ್ಲಿ ರಾಜ್ಯವಾಳುತ್ತಿದ್ದನು. ಪ್ರಪಂಚದ ಮೊದಲ ವಿಶ್ವವಿದ್ಯಾಲಯ ತಕ್ಷಶಿಲಾ ಈಗ ಪಾಕಿಸ್ತಾನದಲ್ಲಿದೆ. ಬ್ರಿಟಿಷರಿಂದ ತರಬೇತಿ ಹೊಂದಿದ ಸುಭಾಷ್ ಚಂದ್ರ ಬೋಸರ ಇನ ಸೈನ್ಯ ಅಧಿಕಾರಿಗಳು ಸಿಂಗಾಪುರದಲ್ಲಿದ್ದರು. ಭಾರತವು ಸ್ವಾತಂತ್ರ್ಯ ಪಡೆಯುವ ಕಾಲದಲ್ಲಿ ಬ್ರಿಟನ್ನಿನ ಪ್ರಧಾನಿ ಅಟ್ಲಿ ಕ್ರಿಪ್ಸ್ನ ರಾಯಭಾರಿಗಳು ಭಾರತದ ಯಾವ ವೈಸರಾಯನನ್ನು ಭೇಟಿ ಮಾಡಿದರು? ಲಾರ್ಡ್ ಲಿನ್ಲಿಥಗೋ. ಹೋಮ್ ರೂಲ್ ಲೀಗ್ನ ಸ್ಥಾಪಕರು ಬಾಲಗಂಗಾಧರ ತಿಲಕ್ ಅನಿಬೆಸೆಂಟ್. ಗಾಂಧೀಜಿಯವರ ದಂಡಿ ಸತ್ಯಾಗ್ರಹ ಉಪ್ಪಿನ ಸತ್ಯಾಗ್ರಹಕ್ಕೆ ಸಂಬಂಧಿಸಿದೆ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯ ನಿರ್ಣಯವನ್ನು ಲಾಹೋರ್ನಲ್ಲಿ ಕೈಗೊಂಡಿತು. ರಿಸೀವ್ಡ್ ಅಟ್ 10:51 ಸಿದ್ಧಾರ್ಥ ಸಾಮಾನ್ಯ ಜ್ಞಾನ. ಮೆಹ್ರೌಲಿ ಸ್ತಂಭ ಶಾಸನವು ಇವರ ಸಾಹಸ ಕಾರ್ಯಗಳನ್ನು ವಿವರಿಸುತ್ತದೆ. ಉತ್ತರ: 2ನೇ ಚಂದ್ರಗುಪ್ತ ಸ್ಕಂದಗುಪ್ತನು ಪುಷ್ಯಮಿತ್ರರೊಂದಿಗೆ ಹಾಗೂ ಹೂಣರೊಂದಿಗೆ ಹೋರಾಡಿದುದನ್ನು ತಿಳಿಸುವ ಶಾಸನ. ಉತ್ತರ: ಪಿಟಾರಿ ಸ್ತಂಭ ಶಾಸನ ಗುಪ್ತ ಸಂತತಿಯ ಸ್ಥಾಪಕ. ಉತ್ತರ: ಶ್ರೀಗುಪ್ತ ಕೌಟಿಲ್ಯನ ಸಹಾಯದಿಂದ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆಯಾದ ಬಗ್ಗೆ ತಿಳಿಸುವುದರ ಜೊತೆಗೆ ಗುಪ್ತ ಸಾಮ್ರಾಜ್ಯ ಸ್ಥಾಪನೆಯ ಕಾಲದಲ್ಲಿನ ರಾಜಕೀಯ ಸ್ಥಿತಿ ಹಾಗೂ ಘಟನೆಗಳನ್ನು ತಿಳಿಸುವ ವಿಶಾಖದತ್ತನ ಕೃತಿ. ಉತ್ತರ: ಮುದ್ರಾ ರಾಕ್ಷಸ ಗುಪ್ತರ ಕಾಲದ ಸಾಮಾಜಿಕ ಧಾರ್ಮಿಕ ಸ್ಥಿತಿಗಳನ್ನು ತಿಳಿಸುವ ಪಾಹಿಯಾನನ ಕೃತಿ. ಉತ್ತರ: ಗೋಕೋಕಿ ಸಮುದ್ರಗುಪ್ತನ ಈ ಶಾಸನವು ಅವನ ದಿಗ್ವಿಜಯ ಮುಂತಾದ ಸಾಧನೆಗಳನ್ನು ಕುರಿತು 33 ಸಾಲುಗಳ ಬೃಹತ್ ಒಂದೇ ವಾಕ್ಯದಲ್ಲಿ ವಿವರಿಸುತ್ತದೆ. ಉತ್ತರ: ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ. ದೇವಿ ಚಂದ್ರಗುಪ್ತಂ ಎಂಬ ರಾಜಕೀಯ ನಾಟಕವನ್ನು ರಚಿಸಿದವರು. ಉತ್ತರ: ವಿಶಾಖದತ್ತ. ಅಭಿನವ ಗುಪ್ತನು ಬರೆದ ಗ್ರಂಥ. ಉತ್ತರ: ಅಭಿನವ ಭಾರತಿ. ಶೃಂಗಾರ ಪ್ರಕಾಶ ಕಾವ್ಯವನ್ನು ಬರೆದವರು. ಉತ್ತರ: ಬೋಜ್. ರಿಸೀವ್ಡ್ ಅಟ್ 10:45 ಸಿದ್ಧಾರ್ಥ ಸಾಮಾನ್ಯ ಜ್ಞಾನ. ಯುದ್ಧಗಳಲ್ಲಿ ಆನೆಗಳನ್ನು ಬಳಸಿದ ಮೊದಲ ಸಾಮ್ರಾಜ್ಯ? ಎನ್ಸ್. ಮಗಧ ಸಾಮ್ರಾಜ್ಯ. ಯಾವ ಕದನವು ಬಂಗಾಳದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತವನ್ನು ಸ್ಥಿರಪಡಿಸಿತು? ಎನ್ಸ್. ಬಕ್ಸರ್ ಕದನ. ಸಂಗೀತವನ್ನು ಮುಸ್ಲಿಮರಲ್ಲಿ ಜನಪ್ರಿಯಗೊಳಿಸಲು ಪ್ರಯತ್ನಿಸಿದ ಅರಸ? ಎನ್ಸ್. 2ನೇ ಇಬ್ರಾಹಿಂ ಆದಿಲ್ ಶಾ ಮುಂದಾಳುಗಳು ಎಂಬ ಸಂಸ್ಥೆ ಸ್ಥಾಪನೆ ಮಾಡಿದವರು. ಎನ್ಸ್. ಅನಿಬೆಸೆಂಟ್ ಸಾಮಾನ್ಯ ಸೇನಾ ಸೇವಾ ಕಾಯ್ದೆ ಜಾರಿಗೆ ತಂದವರು. ಎನ್ಸ್. ಲಾರ್ಡ್ ಕ್ಯಾನಿಂಗ್ ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಸ್ತ್ರೀಯರು ಭಾಗವಹಿಸಲು ಗಾಂಧೀಜಿಯವರನ್ನು ಭೇಟಿ ಮಾಡಿ ಅನುಮತಿ ಪಡೆದ ಮಹಿಳೆಯರು. ಎನ್ಸ್. ಕಮಲಾದೇವಿ ಚಟ್ಟೋಪಾಧ್ಯಾಯ. ಜಿಂಜಿಬರ್ ದ್ವೀಪ ಯಾವ ಸಾಗರದಲ್ಲಿ ಕಂಡುಬರುತ್ತದೆ? ಎನ್ಸ್. ಹಿಂದೂ ಮಹಾಸಾಗರ. ಒಲಿಂಪಿಕ್ಸ್ ಧ್ವಜದಲ್ಲಿರುವ ಬಳೆಗಳಲ್ಲಿ ಏಷ್ಯಾ ಖಂಡವನ್ನು ಪ್ರತಿನಿಧಿಸುವ ಬಣ್ಣ? ಎನ್ಸ್. ಹಳದಿ. ಸಾಮಾನ್ಯ ಸೇನಾ ಸೇವಾ ಕಾಯ್ದೆ ಜಾರಿಗೆ ತಂದವರು. ಎನ್ಸ್. ಲಾರ್ಡ್ ಕ್ಯಾನಿಂಗ್ ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಸ್ತ್ರೀಯರು ಭಾಗವಹಿಸಲು ಗಾಂಧೀಜಿಯವರನ್ನು ಭೇಟಿ ಮಾಡಿ ಅನುಮತಿ ಪಡೆದ ಮಹಿಳೆಯರು. ಎನ್ಸ್. ಕಮಲಾದೇವಿ ಚಟ್ಟೋಪಾಧ್ಯಾಯ. ಜಿಂಜಿಬರ್ ದ್ವೀಪ ಯಾವ ಸಾಗರದಲ್ಲಿ ಕಂಡುಬರುತ್ತದೆ? ಎನ್ಸ್. ಹಿಂದೂ ಮಹಾಸಾಗರ. ಒಲಿಂಪಿಕ್ಸ್ ಧ್ವಜದಲ್ಲಿರುವ ಬಳೆಗಳಲ್ಲಿ ಏಷ್ಯಾ ಖಂಡವನ್ನು ಪ್ರತಿನಿಧಿಸುವ ಬಣ್ಣ? ಎನ್ಸ್. ಹಳದಿ. ಮಜೂಲಿ ದ್ವೀಪ ಯಾವ ನದಿಯಿಂದ ನಿರ್ಮಿತವಾಗಿದೆ? ಎನ್ಸ್. ಬ್ರಹ್ಮಪುತ್ರ ನದಿ. 2016ರಲ್ಲಿ ಆಧಾರ್ ಮಸೂದೆಯನ್ನು ಯಾವ ರೀತಿ ಮಂಡಿಸಲಾಯಿತು? ಎನ್ಸ್. ಹಣಕಾಸು ಮಸೂದೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದೊಂದಿಗೆ ಹಂಚಿಕೆ ಮಾಡಿಕೊಳ್ಳದ ತೆರಿಗೆ ಯಾವುದು? ಎನ್ಸ್. ಸೀಮಾ ಸುಂಕ್. ರಿಸೀವ್ಡ್ ಅಟ್ 10:45 ಸಿದ್ಧಾರ್ಥ. ಇತಿಹಾಸ. 1453 ಅಟೋಮನ್ ಟರ್ಕರಿಂದ ಕಾನ್ಸ್ಟಾಂಟಿನೋಪಲ್ ವರ್ಷ. 1498 ವಾಸ್ಕೋಡಿಗಾಮ ಭಾರತದ ಕಲ್ಲಿಕೋಟೆಗೆ ಆಗಮನ. 1757 ಪ್ಲಾಸಿ ಕದನ. ಬಂಗಾಳದ ನವಾಬ ಸಿರಾಜುದ್ದೌಲ್ ಹಾಗೂ ಬ್ರಿಟಿಷರ ನಡುವೆ. 1764 ಬಕ್ಸಾರ್ ಕದನ. ಶಾ ಅಲಂ, ಶೂಜ ಉದ್ದೌಲ್, ಮೀರ್ ಕಾಸಿಮರ ತ್ರಿಮೈತ್ರಿಕೂಟ ಹಾಗೂ ಬ್ರಿಟಿಷರ ನಡುವೆ. 1765 ರಾಬರ್ಟ್ ಕ್ಲೈವ್ನಿಂದ ದ್ವಿಮುಖ ಸರ್ಕಾರ ಜಾರಿಗೆ. 1784 ಮಂಗಳೂರು ಶಾಂತಿ ಒಪ್ಪಂದ. ಟಿಪ್ಪು ಮತ್ತು ಬ್ರಿಟಿಷರ ನಡುವೆ. 1792 ಶ್ರೀರಂಗಪಟ್ಟಣ ಒಪ್ಪಂದ. ಟಿಪ್ಪು ಮತ್ತು ಬ್ರಿಟಿಷರ ನಡುವೆ. 1799 4ನೇ ಆಂಗ್ಲೋ ಮೈಸೂರು ಯುದ್ಧ. ಟಿಪ್ಪು ಮರಣ.
1773 ರೆಗ್ಯುಲೇಟಿಂಗ್ ಶಾಸನ ಭಾರತದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಸ್ಥಾಪನೆ 1784 ಪಿಟ್ಸ್ ಇಂಡಿಯಾ ಶಾಸನ 1861 ಭಾರತದ ಕೌನ್ಸಿಲ್ ಕಾಯ್ದೆ ಕಾರ್ಯಕಾರಿ ಸಮಿತಿಯಲ್ಲಿ ಭಾರತೀಯರ ನಾಮಕರಣಕ್ಕೆ ಅವಕಾಶ 1909 ಮಿಂಟೋಮಾಲೆ ಸುಧಾರಣೆಗಳು ಮತೀಯ ಆಧಾರದ ಮೇಲೆ ಪ್ರತ್ಯೇಕ ಚುನಾವಣಾ ಕ್ಷೇತ್ರಗಳ ಆರಂಭ 1919 ಮಾಂಟೆಗ್ಯೂ ಚೆಮ್ಸ್ಫರ್ಡ್ ಸುಧಾರಣೆ ಕೇಂದ್ರದಲ್ಲಿ 2 ಸದನಗಳ ಶಾಸನಸಭೆ ರಚನೆ ಇತಿಹಾಸ 1453 ಅಟೋಮನ್ ಟರ್ಕರಿಂದ ಕಾನ್ಸ್ಟಾಂಟಿನೋಪಲ್ ವರ್ಷ 1498 ವಾಸ್ಕೋಡಿಗಾಮ ಭಾರತದ ಕಲ್ಲಿಕೋಟೆಗೆ ಆಗಮನ 1757 ಪ್ಲಾಸಿ ಕದನ ಬಂಗಾಳದ ನವಾಬ ಸಿರಾಜುದ್ದೌಲ್ ಹಾಗೂ ಬ್ರಿಟಿಷರ ನಡುವೆ 1764 ಬಕ್ಸಾರ್ ಕದನ ಶಾ ಅಲಂ ಶೂಜ ಉದ್ದೌಲ್ ಮೀರ್ ಕಾಸಿಮರ ತ್ರಿಮೈತ್ರಿಕೂಟ ಹಾಗೂ ಬ್ರಿಟಿಷರ ನಡುವೆ 1765 ರಾಬರ್ಟ್ ಕ್ಲೈವ್ನಿಂದ ದ್ವಿಮುಖ ಸರ್ಕಾರ ಜಾರಿಗೆ 1784 ಮಂಗಳೂರು ಶಾಂತಿ ಒಪ್ಪಂದ ಟಿಪ್ಪು ಮತ್ತು ಬ್ರಿಟಿಷರ ನಡುವೆ 1792 ಶ್ರೀರಂಗಪಟ್ಟಣ ಒಪ್ಪಂದ ಟಿಪ್ಪು ಮತ್ತು ಬ್ರಿಟಿಷರ ನಡುವೆ 1799 ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಟಿಪ್ಪು ಮರಣ 1773 ರೆಗ್ಯುಲೇಟಿಂಗ್ ಶಾಸನ ಭಾರತದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಸ್ಥಾಪನೆ 1784 ಪಿಟ್ಸ್ ಇಂಡಿಯಾ ಶಾಸನ 1861 ಭಾರತದ ಕೌನ್ಸಿಲ್ ಕಾಯ್ದೆ ಕಾರ್ಯಕಾರಿ ಸಮಿತಿಯಲ್ಲಿ ಭಾರತೀಯರ ನಾಮಕರಣಕ್ಕೆ ಅವಕಾಶ 1909 ಮಿಂಟೋಮಾಲೆ ಸುಧಾರಣೆಗಳು ಮತೀಯ ಆಧಾರದ ಮೇಲೆ ಪ್ರತ್ಯೇಕ ಚುನಾವಣಾ ಕ್ಷೇತ್ರಗಳ ಆರಂಭ 1919 ಮಾಂಟೆಗ್ಯೂ ಚೆಮ್ಸ್ಫರ್ಡ್ ಸುಧಾರಣೆ ಕೇಂದ್ರದಲ್ಲಿ 2 ಸದನಗಳ ಶಾಸನಸಭೆ ರಚನೆ 1935 ಅಖಿಲ ಭಾರತೀಯ ಸಂಯುಕ್ತ ವ್ಯವಸ್ಥೆಗೆ ಅವಕಾಶ 1916 ಹೋಮ್ ರೂಲ್ ಚಳುವಳಿ ಆರಂಭ ಆನಿ ಬೆಸೆಂಟರಿಂದ 1857 ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1858 ಬ್ರಿಟನ್ ರಾಣಿಯ ಘೋಷಣೆ 1853 ಭಾರತದಲ್ಲಿ ಪ್ರಥಮ ರೈಲು ಸಂಚಾರ ಆರಂಭ ಮುಂಬೈ ಠಾಣಾ ನಡುವೆ 1780 ಭಾರತದ ಮೊದಲ ಪತ್ರಿಕೆ ಅದಿ ಬೆಂಗಾಲ್ ಗೆಜೆಟ್ ಆರಂಭ 1878 ದೇಶೀಯ ಪತ್ರಿಕೆಗಳ ನಿಯಂತ್ರಣ ಕಾಯ್ದೆ ಜಾರಿಗೆ 1855 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಎಒ ಹ್ಯೂಮ್ರಿಂದ 1905 ಬಂಗಾಳ ವಿಭಜನೆ 1906 ಮುಸ್ಲಿಂ ಲೀಗ್ ಸ್ಥಾಪನೆ 1920-1947 ಗಾಂಧಿಯುಗ 1920 ಅಸಹಕಾರ ಚಳುವಳಿ 1924 ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಗಾಂಧೀಜಿ ಅಧ್ಯಕ್ಷರಾಗಿದ್ದ ಏಕೈಕ ಕಾಂಗ್ರೆಸ್ ಅಧಿವೇಶನ 1929 ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಸಂಪೂರ್ಣ ಸ್ವರಾಜ್ಯ ನಮ್ಮ ಗುರಿಯೇ ಎಂದು ಘೋಷಣೆ 1930 ಕಾನೂನು ಭಂಗ ಚಳುವಳಿ ದಂಡಿ ಸತ್ಯಾಗ್ರಹ 1930 ಮೊದಲ ದುಂಡು ಮೇಜಿನ ಅಧಿವೇಶನ 1931 ಎರಡನೆಯ ದುಂಡು ಮೇಜಿನ ಅಧಿವೇಶನ 1932 ಮೂರನೆಯ ದುಂಡು ಮೇಜಿನ ಅಧಿವೇಶನ 1942 ಕ್ವಿಟ್ ಇಂಡಿಯಾ ಚಳುವಳಿ 1947 ಭಾರತ ಸ್ವಾತಂತ್ರ್ಯ ಕಾಯ್ದೆ ಭಾರತಕ್ಕೆ ಸ್ವಾತಂತ್ರ್ಯ 1948 ಗಾಂಧೀಜಿ ಹತ್ಯೆ ಜನವರಿ 30 ನಾಥೂರಾಮ್ ಗೂಡ್ಸೆಯಿಂದ 1950 ಜನವರಿ 26 ಭಾರತ ಸಂವಿಧಾನ ಜಾರಿಗೆ 1953 ರಾಜ್ಯ ಪುನರ್ವಿಂಗಡನಾ ಆಯೋಗ ಸ್ಥಾಪನೆ ಅಧ್ಯಕ್ಷ ಫಜಲ್ ಅಲಿ 1956 ನವೆಂಬರ್ 1 ಮೈಸೂರು ರಾಜ್ಯ ಅಸ್ತಿತ್ವ 1973 ನವೆಂಬರ್ 1 ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ 1914-18 ಮೊದಲ ಮಹಾಯುದ್ಧ 1917 ರಷ್ಯಾ ಕ್ರಾಂತಿ 1939-45 ಎರಡನೆಯ ಮಹಾಯುದ್ಧ ರಾಜ್ಯಶಾಸ್ತ್ರ 1956 ಭಾಷಾವಾರು ಪ್ರಾಂತ್ಯಗಳ ರಾಜ್ಯ ರಚನೆ 2001 ಸರ್ವ ಶಿಕ್ಷಣ ಅಭಿಯಾನ ಆರಂಭ 6 ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣ ಒದಗಿಸಲು 1988 ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಸ್ಥಾಪನೆ 2009 ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಗೆ 1986 ಲೋಕಾಯುಕ್ತ ಅಧಿನಿಯಮ ಜಾರಿಗೆ 1954 ಪಂಚಶೀಲ ತತ್ವಗಳಿಗೆ ಸಹಿ ನೆಹರು ಮತ್ತು ಚೌ ಎನ್ ಲಾಯ್ 1948 ಡಿಸೆಂಬರ್ 10 ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಘೋಷಣೆ 1945 ಅಕ್ಟೋಬರ್ 24 ವಿಶ್ವಸಂಸ್ಥೆ ಸ್ಥಾಪನೆ 1945 ಆಹಾರ ಮತ್ತು ಕೃಷಿ ಸಂಸ್ಥೆ ಸ್ಥಾಪನೆ 1948 ವಿಶ್ವ ಆರೋಗ್ಯ ಸಂಸ್ಥೆ ಸ್ಥಾಪನೆ 1946 ಯುನೆಸ್ಕೋ ಸ್ಥಾಪನೆ 1946
ಯುನಿಸೆಫ್ ಸ್ಥಾಪನೆ 1947, ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ಸ್ಥಾಪನೆ 1992, ಯುರೋಪಿಯನ್ ಯೂನಿಯನ್ ಸ್ಥಾಪನೆ 1967, ಆಸಿಯನ್ ಸ್ಥಾಪನೆ 1963, ಆಫ್ರಿಕನ್ ಒಕ್ಕೂಟ ಸ್ಥಾಪನೆ. ಸಮಾಜಶಾಸ್ತ್ರ 1955, ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಜಾರಿಗೆ 1976, ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಜಾರಿಗೆ 1989, ಕಾಯ್ದೆ ಅಸ್ಪೃಶ್ಯತೆಯ ನಿರ್ಮೂಲನೆ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರಗಳಿಗೆ ವಹಿಸಿದೆ 1986, ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಜಾರಿಗೆ 2000 ರು ದಂಡ 1988, ರಾಷ್ಟ್ರೀಯ ಬಾಲಕಾರ್ಮಿಕ ಯೋಜನೆ ಜಾರಿಗೆ 2006, ಬಾಲಶ್ರಮ ನಿರ್ಮೂಲನಾ ಮತ್ತು ಪುನರ್ವಸತೀಕರಣ ಕಾಯ್ದೆ ಜಾರಿಗೆ 1961, ವರದಿ